ನನ್ನ ಎಲ್ಲ ವೀಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತ ಜನಗಳೇ. ಪ್ರಸ್ತುತ ನಿಮಗೆ ಮದುವೆ ಆಗೋದಕ್ಕೆ ಹುಡುಗಿ ಬೇಕಾಗಿದ್ದರೆ ನಮ್ಮ ಪ್ರೊಫೈಲಲ್ಲಿ ಸುಮಾರು ಜನ ಇದ್ದಾರೆ. ಸೊ ಚೆಕ್ಔಟ್ ಮಾಡಿ, ನಿಮಗೆ ಇಷ್ಟ ಆದವ್ರಿಗೆ ತಿಳಿಸಿ. ಇಲ್ಲ ಅಂದರೆ ನಿಮ್ಮ ಡೀಟೇಲ್ಸ್ಗಳನ್ನು ನಮ್ಮ ಒಂದು ಚಾನಲ್ಗೆ ಕಳಿಸಿಕೊಡಿ, ನಾವು ಹುಡುಕಾಟ ಮಾಡಿಕೊಡ್ತೇವೆ. ಕೋಮಲಾ ಆಂಟಿ 26ರ ವಯಸ್ಸು, ಮದುವೆಯಾಗಿ 4 ವರ್ಷ ಆಗಿದೆ. ಪ್ರಸ್ತುತ ಗಂಡ ಬೇರೆ ಊರಿಗೆ ನಾನು ಬಿಸ್ನೆಸ್ ಮಾಡೋಕ್ಕೆ ಹೋಗ್ತೀನಿ ಅಂತ ಹೋದವರು 5 ವರ್ಷಗಳಾಯಿತು, ಇನ್ನೂ ಕೂಡ ಬಂದಿಲ್ಲ. ಸೊ ಒಂಟಿತನ ಅನ್ನೋದು ಎಷ್ಟರ ಮಟ್ಟಿಗೆ ಕಾಡುತ್ತೆ ಅಂದರೆ, ಒಬ್ಬ ವ್ಯಕ್ತಿ ಪ್ರೀತಿಯಿಂದ ಇದ್ದಂಥ ವ್ಯಕ್ತಿ ಸಡನ್ನಾಗಿ ಹೋದಾಗ ನನಗೆ ಏನೂ ಕೂಡ ಬೇಡ, ಸಾವಿಗತಿ ಅನ್ನುವಂಗ ರೀತಿಯಲ್ಲಿ ಬಂದಿರತಕ್ಕಂತಹ ಈ ಒಂದು ಕೋಮಲಾ ಆಂಟಿ ಪ್ರಸ್ತುತ ಇವಾಗ ಒಬ್ಬ ಹುಡುಗನ ಜೊತೆ ಸಂಬಂಧ ಬೆಳೆಸಬೇಕು ಅಂತ ತೀರ್ಮಾನ ಮಾಡ್ಕೊಂಡಿರ್ತಾರೆ. ತಮ್ಮ ಮಾಹಿತಿಗಳನ್ನು ನಮಗೆ ಕಳಿಸಿರ್ತಾರೆ. ಇದು ಅವರ ಬೇಸಿಕ್ ಇನ್ಫಾರ್ಮೇಷನ್. ಊರು ದಿಂಗಂಡಿ, ಬಣ್ಣ ಕಂದು ಬಣ್ಣ, ವಯಸ್ಸು 27 ವರ್ಷ. ಬ್ಯಾಂಕ್ನಲ್ಲಿ ₹1,00,000 ಒಂದು ಬಾಂಡ್ ಇದೆ, ಅಂದರೆ ಆಸ್ತಿ ಇದೆ. ಅಮ್ಮನ ಹೆಸರು ಸೃಷ್ಟಿ, ಅಪ್ಪ ಕರುಣ್ ಅಂತ. ಮನೆಯಲ್ಲಿ ಅಡುಗೆ ಕೆಲಸ ಮಾಡ್ತಾ ಇದ್ದೇನೆ. ಒಂದು ಒಳ್ಳೆಯ ಯುವಕನ ಜೊತೆ ಸಂಬಂಧ ಬೆಳೆಸುವಂತಹ ಆಸೆಯಾಗಿದೆ. ಸೊ ಪಾಯಿಂಟ್ಗಳನ್ನು ನೋಡೋಣ. ಮೊದಲನೇದಾಗಿ, ಪ್ರಸ್ತುತ ನನ್ನ ಒಂದು ಪರಿಸ್ಥಿತಿನಲ್ಲಿ ಒಂಟಿ ಗಂಡ ಸಹ ಇಲ್ಲ, ಬೇರೆ ಊರಿನಲ್ಲಿ ಇದ್ದಾರೆ. ಹಾಗಾಗಿ ಮತ್ತೊಬ್ಬ ಬೇಕಾಗಿದ್ದಾರೆ. ನಾನು ಆವಾಗಲೇ ಹೇಳಿದಾಗೆ ಅದೇ ರೀತಿ ಇಲ್ಲೂ ಕೂಡ ಹೇಳಿದ್ದಾರೆ ನೋಡಿ. ಸೊ ಮೊದಲಿನ ತರಹದ ಆಸೆಗಳು ಇದ್ದಾವೆ, ಬಟ್ ಅದನ್ನು ಈಡೇರಿಸುವಂತಹ ವ್ಯಕ್ತಿನೇ ಇಲ್ವಲ್ಲ, ಏನು ಮಾಡೋದು? ಸುಮಾರು ಸಲ ಟ್ರೈ ಮಾಡಿದೆ ನಾನು ಕಾಲ್ಗೆ ಅಂತಂದ್ಬಿಟ್ಟು, ಬಟ್ ಯಾವುದೂ ಕೂಡ ಅವ್ರು ರಿಸೀವ್ ಮಾಡಲಿಲ್ಲ. ಸೊ ನಂಬರೇ ಚೇಂಜ್ ಮಾಡಿದ್ದಾರೆ ಅಂತ ಇನ್ಫಾರ್ಮೇಷನ್ ಬಂದಿದೆ ಅಂತ ಹೇಳಿದ್ದಾರೆ. ಆ್ಯಂಡ್ ನೋಡೋದಕ್ಕೆ ತುಂಬ ಸ್ಲಿಮ್, ಕಪ್ಪು ಬಣ್ಣ, ಜೊತೆಗಾರನ ಬಯಕೆ. ಸೊ ಈ ರೀತಿ ಹುಡುಗ ಇದ್ದರೂ ಕೂಡ ಇವ್ರಿಗೆ ಒಪ್ಪಿಗೆ. ಇವರ ಹೈಟ್ ಬಂದುಬಿಟ್ಟು 5.1 ಸೆಂಟಿಮೀಟರ್ ಹೈಟ್ ಇದ್ದಾರೆ. ಆ್ಯಂಡ್ ನೀವು ಕೂಡ ಒಂದು 4.8 ಸೆಂಟಿಮೀಟರ್ನಾದರೂ ಇರಲೇಬೇಕು ಕಂಪಲ್ಸರಿ. ಸೊ ಇವಾಗ ವಿಚಾರಕ್ಕೆ ಬರೋಣ. ಗಂಡ ಬಿಟ್ಟು ಹೋಗಲು ಕಾರಣ ಏನಂದರೆ, ಮನೇಲಿ ಕೆಲವೊಂದು ಸಲ ಕುಡಿದ್ಬಿಟ್ಟು ಬಂದು ಇವರಿಗೆ ಹೊಡೆಯೋದು ಅಂತ ಮಾಡ್ತಿದ್ರಂತೆ. ಸೊ ಒಂದು ಹೆಣ್ಣಾಗಿ ಎಷ್ಟರ ಮಟ್ಟಿಗೆ ಸಹಿಸಿಕೊಳ್ಬೇಕು ಅದನ್ನೆಲ್ಲನೂ ಕೂಡ ಸಹಿಸಿಕೊಂಡ್ರೂ ಕೂಡ ಮಧ್ಯೆ ಏನಾದರೂ ಪ್ರಾಬ್ಲಮ್ ಆದಾಗ ಯಾರೂ ಕೂಡ ಬರ್ತಾ ಇರಲಿಲ್ಲ. ಹಾಗಾಗಿನೇ ಸೊ ಜಗಳ ಆದಾಗ ಹೋದವರು ಮತ್ತೆ ಬರಲೇ ಇಲ್ಲ. ನನಗೆ ಆಸೆಗಳು, ಕಾಮದ ದಾಹ ಆಗಿರಲಿ ಅಥವಾ ಒಂದು ಪ್ರೀತಿ ಮಾಡೋರಾಗಿರಲಿ, ಕಾಳಜಿ ಮಾಡೋರಾಗಿರಲಿ, ಯಾರಾದರೂ ಬೇಕೇ ಬೇಕು. ಅದು ಒಬ್ಬ ಹುಡುಗನೇ ಆಗಿರಬೇಕು. ಸೊ ಅವನಿಗೆ ಇವರ ಕಡೆಯಿಂದ ಸಿಗ್ತಕ್ಕಂತಹ ಆಫರ್ಗಳು. ಸೊ ಆಫರ್ ನಂಬರ್ 1, ಅವರು ಯಾವ ಊರಿನಲ್ಲಿದ್ದರೂ ಕೂಡ ನನಗೆ ಇಷ್ಟ ಆದರೆ ಅವರನ್ನು ಈ ಕಾರಿನಲ್ಲಿ ಕರ್ಕೊಂಡು ಬರ್ತೇನೆ. ನೋಡಿ, ಇದು ಮೊದಲನೇ ಆಫರು. ನೀವು ಎಷ್ಟೇ ದೂರ ಆಗಿದ್ರೂ ಕೂಡ ನಿಮಗೆ ಪ್ರಸ್ತುತ ಗಾಡಿ ಕೊಟ್ಟು ಕಳಿಸ್ತಾರೆ, ಅದರಲ್ಲಿ ಆರಾಮಾಗಿ ಬರ್ಬೋದು. ಆ್ಯಂಡ್ ನನ್ನ ಜೊತೆ ಎಷ್ಟು ದಿನ ಇರ್ತೀರೋ ಪ್ರಸ್ತುತ ಅಷ್ಟರ ದುಡ್ಡನ್ನು ನಾನು ಕೊಡ್ತೇನೆ. ಅಂದರೆ ಒಂದು ಕೂಲಿ ಕೆಲಸ ಮಾಡೋನಿಗೆ ಯಾವ ರೀತಿ ದುಡ್ಡು ಕೊಡ್ತಾರೋ ಅದೇ ರೀತಿ ನನ್ನ ಜೊತೆ ಟೈಮ್ ಪಾಸ್ ಮಾಡಿ, ನನ್ನ ಜೊತೆ ಒಳ್ಳೆ ರೀತಿಯಲ್ಲಿದ್ದು ಒಂದು ಪ್ರೀತಿಯಿಂದ ಕಾಳಜಿಯಿಂದ ನೋಡ್ಕೊಂಡು ಹೋದರೆ ಸೊ ದುಡ್ಡನ್ನು ನಾನು ಕೊಡ್ತೇನೆ ಮಂತ್ಲಿ ಮತ್ತು ವಾರಕ್ಕೆ ಅಂತ ಹೇಳಿದ್ದಾರೆ. ನಾನು ಒಂದು ಮನೆ ಬಿಟ್ಟು ಬೇರೆ ಯಾವ ಕಡೆನೂ ಕೂಡ ಹೋಗಬಾರ್ದು ನೀವು, ಯಾಕಂದರೆ ಅಕ್ಕಪಕ್ಕದ ಜನ ಸರಿ ಇಲ್ಲ. ಸೊ ಪ್ರಸ್ತುತ ಒಂದಕ್ಕೆ 2ಗಳನ್ನು ಹಾಕ್ಬಿಟ್ಟು ಏನೇನೋ ಕ್ರಿಯೇಟ್ ಮಾಡಿಬಿಡ್ತಾರೆ. ಸೊ ಜ್ಞಾನ ಇರಲಿ. ಓದಿರ್ತಕ್ಕಂಥ ವ್ಯಕ್ತಿ ಆಗಿರಬೇಕು. ಯಾರಾದರೂ ಏನಾದರೂ ನಮ್ಮ ಬಗ್ಗೆ ಕ್ವಶನ್ ಕೇಳಿದ್ರೆ ಧೈರ್ಯವಾಗಿ ಉತ್ತರ ಕೊಡುವಂತಹ ಒಂದು ಶಕ್ತಿ ನಿಮ್ಮಲ್ಲಿರಬೇಕು. ಇದು ಹೇಳಿರ್ತಕ್ಕಂಥ ಮ್ಯಾಟ್ರು. ಸೊ ನೋಡಿ, ಇದನ್ನೆಲ್ಲನೂ ಕೂಡ ನಾನು ಹೆಂಗಾದರೂ ಮಾಡಿ ನಿಭಾಯಿಸ್ಕೊಂಡು ಹೋಗಬಲ್ಲೆ ಅಷ್ಟು ಯುಕ್ತಿ ಶಕ್ತಿ ಇದ್ದರೆ ನೀವು ಈ ಒಂದು ನಂಬರ್ಗೆ ಜಿಮೇಲ್ ಮಾಡಿ 9591339441. ಸೊ ಇದಾಗಲಿಲ್ಲ ಅಂತಂದರೆ ಪ್ರಸ್ತುತ Sri9591 ಈ ಒಂದು gmail.comಗೆ ಪ್ರಸ್ತುತ ಜಿಮೇಲ್ ಮಾಡಿ. ಸೊ ನೋಡಿ, ಕೊಟ್ಟಿರ್ತಕ್ಕಂಥ ಮಾಹಿತಿ ಇದು. ದಯವಿಟ್ಟು ಯಾರು ಕೂಡ ಮಿಸ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಂಬರ್ ಇರುತ್ತೆ. ಆ್ಯಂಡ್ ಈ ಒಂದು ಸಫಾರಿ ಕಾರಿನ ಒಳಗಡೆ ಇರ್ತಕ್ಕಂತಹ ಸಿಸ್ಟಮ್ಮು, ಫ್ರಂಟ್ ಸೈಡು, ಬ್ಯಾಕ್ ಸೈಡು. ಈ ಒಂದು ಸಫಾರಿ ಎಕ್ಸ್ ಶೋರೂಮ್ ಪ್ರೈಸು ಅಪ್ ಟು 5.8 ಅಂದರೆ 5 ಲಕ್ಷ ರೂಪಾಯಿಂದ 8 ಲಕ್ಷ ರೂಪಾಯಿವರೆಗೂ ಬರುತ್ತೆ ಈ ಒಂದು ಸಫಾರಿ ರೇಟು. ವಿತ್ ಸ್ಟೇರಿಂಗ್ ಸ್ಪೀಡು 120 ಸ್ಪೀಡ್ ಕಂಟ್ರೋಲ್ ಆಗುತ್ತೆ. ಈ ಒಂದು ಸ್ಟೇರಿಂಗ್ ಸ್ಪೀಡು ಒಳ್ಳೆಯ ಒಂದು ಗ್ಲಾಸ್ ಡಿಸೈನ್. ಆ್ಯಂಡ್ ಸಫಾರಿ ಒಂದು ಒಳ್ಳೆಯ ಒಂದು ಸೀಟಸ್, ಕಂಫರ್ಟಬಲ್ ಸೀಟ್ಸ್ ಇದೆ. ಡೋರಿನ ಸಿಸ್ಟಮ್ ಕೂಡ ಅಷ್ಟೇ ನೋಡ್ತಿದ್ದೀರಾ, ಇದು ಕೂಡ ಡೋರಿನ ಸಿಸ್ಟಮ್ ಅಷ್ಟೇ ಚೆನ್ನಾಗಿದೆ. ಲಾಕರ್ ಅಲೋ ಮಾಡುತ್ತೆ ಸ್ನೇಹಿತರೆ. ಹೆವಿ ಲೋಡ್ ಲಾಕರ್ ಇದೆ. ಏರ್ ಬ್ಯಾಗ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆ್ಯಂಡ್ ಆಲ್ ಅಲೋರ್ AC ಎಲ್ಲನೂ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ನೋಡ್ತಿದ್ರೆ ನಮಗೂ ಕೂಡ ಅದೇ ರೀತಿ ಅನಿಸುತ್ತೆ. ನೋಡಿ, ಅವರ ನಂಬರ್ ಡೀಟೇಲ್ಸ್ ಎಲ್ಲನೂ ಕೂಡ ಕೊಟ್ಟಿದ್ದೇನೆ.
ಬೇಗ ಬೇಗ ಮೆಸೇಜ್ ಮಾಡಿ, ಒಳ್ಳೆಯದಾಗಲಿ, ಅವ್ರು ನಿಮ್ಮವರಾಗಿರಲಿ. ನಮಸ್ತೆ.